ಪ್ರತಿ ವರ್ಷ 18,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ನಾವು ಬದ್ಧತೆ ಅದನ್ನು ಈ ಸದ್ಯ ಅನ್ವಯ ಆಗ್ಲಿಕ್ಕಿಲ್ಲ, ಈಗ ಆಗೋದಿಲ್ಲ. ಯಾಕಂದ್ರೆ ಬಜೆಟ್ ಪ್ರೊವೈಡ್ ಮಾಡ್ಕೋಬೇಕು. ದಿಢೀರ್ನೆ 18,000 ಹೆಂಗೆ ತಗೊಂಡ್ಬರ್ತಾರೆ? ಪ್ರೊವೈಡ್ ಮಾಡ್ತೀವಿ, 18,000 ಕೋಟಿ ಕೊಡ್ತೀವಿ. ಪ್ರೊಸೆಸ್ದಲ್ಲಿದೆ, ಮಾಡ್ತೀವಿ. ಈ ಪ್ರೊಸೆಸ್ ಹಂತದಲ್ಲಿದೆ, 100% ಮಾಡ್ತೀವಿ. ನನಗೆ ಈ ಖಾತೆಯನ್ನು ಕೊಟ್ಟಿದ್ದಾರೆ. ಇವಾಗ ರೀಶಫಲ್ ಆದರೆ ಡೆವಲಪ್ಮೆಂಟ್ ಮಾಡಕ್ಕೆ ಕೊಟ್ಟರೆ ನನಗೆ ಅನುಕೂಲ ಅಂತಕ್ಕಂಥ ಭಾವನೆ ಇದೆ. ನನ್ನ ನಾಯಕರಿಗೆ ನಾನು ತಿಳಿಸ್ತಿದ್ದೀನಿ. ಇನ್ನೂ ಅದು ಪ್ರೊಸೆಸ್ ಸ್ಟಾರ್ಟೇ ಆಗಿಲ್ಲ. ಸ್ಟಾರ್ಟ್ ಆದ ದಿವಸ ನಾನು ತಿಳಿಸ್ತೀನಿ. ಡೆಫಿನೆಟ್ಲಿ ನನಗೆ ಅಭಿವೃದ್ಧಿ ಪರವಾದ ಒಂದು ಖಾತೆ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಸರ್ಕಾರ ಯಾವತ್ತೂ ಒಂದು ಪ್ರಾಜೆಕ್ಟ್ಗಳನ್ನ ಹಾಕೊಂಡಾಗ ಆ ಸರ್ಕಾರ ಈ ಸರ್ಕಾರದ ಬರೋದಿಲ್ಲ. ನಾವು ಪ್ರತಿ ವರ್ಷ 18,000 ಕೊಡುವ ಕೆಲಸ ನಾವು ಮಾಡ್ತೇವೆ. ಮುಂದೆ ನಾವೇ ಬಂದು ಅವನು 2 ವರ್ಷದ ಕೊಡ್ತೀವಿ ಅಂತಕ್ಕಂಥ ಕಾನ್ಫಿಡೆಂಟಲ್ಲಿ ನಾವು ಅದೀವಿ. ಜನರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಅದೀವಿ. ಯೋಜನೆಗಳು ಎಷ್ಟೋ ವರ್ಷಗಳಿಂದ ಬಿದ್ದಂಥ ಯೋಜನೆಗಳು ಹೇಳಿದ್ದೆಲ್ಲರೂ ಎಲ್ಲರೂ ಮಾಡೋಕ್ಕಾಗಿಲ್ಲ. ನಾವು ಮಾಡಲಿಕ್ಕೆ ನಮ್ಮ ಪ್ರಯತ್ನ, ನಮ್ಮ ಕೆಲಸ ನಾವು ಪ್ರಾರಂಭ ಮಾಡಿದ್ವಿ. ಯಾರ್ಯಾರು ಏನೇನು ಹೇಳಿದ್ದಾರೆ ಅದನ್ನೆಲ್ಲರೂ ಮಾಡೋಕ್ಕಾಯ್ತಾ? ಸರ್ಕಾರ ಇದ್ದಾಗ ತಾನೇ ಗೇಟ್ ಹಾಕಿದ್ದು. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನಾವು ಈ ಮುಳುಗಡೆ ಆಗ್ತಕ್ಕಂಥ ಎಲ್ಲರಿಗೂ ಕೊಟ್ಟು ಗೇಟ್ ಹಾಕಿರ್ತಕ್ಕಂಥದ್ದು. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದು SM ಕೃಷ್ಣ ಇದ್ದಾಗ. ಅದ ನಂತರ ಯಾರು ಏನೇನು ಮಾಡಿದ್ರು ನಾವು ಹೇಳಿದ್ವಿ. ಒಂದು ಕಡೆ ಏರುಪೇರು ಆಗಿರ್ಬೋದು, ಮತ್ತೆ ಇವತ್ತು ನಾವು ಮುಳುಗಡೆ ಇವ್ರಿಗೆ ನಾವು ದುಡ್ಡು ಕೊಡ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕ್ಬೋದು. ತಡವಾಗಿರ್ಬೋದು, ಕೆಲವು ಏನೂ ಮಾಡಲಾರ್ದಂಥ ಸರ್ಕಾರಗಳು ಅದಾವೆ. ಟೈಮ್ದಲ್ಲಿ ಯಾವ್ಯಾವ ಎಂದು ಉಳ್ದೈತೆ ಅನ್ನೋದು ಸ್ವಲ್ಪ ಯಾರ್ಯಾರಿದ್ದಾಗ ಏನೇನು ಆಯ್ತು ಅನ್ನೋದು ಜನತೆಗೆ ತಿಳಿಸಿದ್ರೆ ಇನ್ನೂ ಉತ್ತಮ. ಜನತೆಗಳ ಕೆಲಸಗಳು ಏನು, ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ತಾವು ತಿಳಿಸಿದ್ರೆ ಅಂದ್ರೆ ಇನ್ನೂ ಜನತೆಗೆ ಸ್ವಲ್ಪ ಭಾಳ ಸ್ಪಷ್ಟವಾದ ಚಿತ್ರ ಗೊತ್ತಾಗುತ್ತೆ.